ನಾವು ಸುಮಾರು ಒಂದು 11 ವರ್ಷದಿಂದ 11-12 ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀರಿ. ನಮ್ಗೆ ಹಿಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ತುಂಬ ಚೆನ್ನಾಗಾದ್ರಿ. ಈ ತಾಯಿನ ನಂಬಿದ ಮೇಲೆ ಯಾವುದೇ ರೀತಿ ಮೋಸ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು 22ನೇ ವರ್ಷದ ಜಾತ್ರಾ ಕರಗ ಮಹೋತ್ಸವ ನಡೀತಾ ಇದೆ, ತುಂಬ ಅದ್ಧೂರಿಯಾಗಿ. ಈ ತಾಯಿ ಒಂಥರ ಹೇಳ್ಬೇಕಂದ್ರೆ ಪವಾಡನೇ ಅಂತ, ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಯಾವುದೇ ಹೊರ ರಾಜ್ಯದಿಂದ ಆಗಿರ್ಬೋದು, ಪ್ರತಿಯೊಂದು ಸುತ್ತಮುತ್ತ ಹಳ್ಳಿ ಭಕ್ತಾದಿಗಳು ಬಂದ್ರೂ ಇಲ್ಲೇನೇ ಒಂದು ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಅಂತ ನಾನೊಂದು ಹೇಳ್ತೀನಿ, ನಂಬಿಕೆ ಇದೆ. ಒಂದು ನಮ್ಮ ತಾಯಿ ಅಂದರೆ ನಮ್ಮ ಶ್ರೀ ಮಾತೃಸ್ವರೂಪಿಣಿ ಗುರುಗಳು, ಅವರೊಂದು ನಂಬಿಕೆ, ಅವರೊಂದು ಪ್ರೀತಿ ವಿಶ್ವಾಸನೇ ಶ್ರೀ ಆದಿಶಕ್ತಿ ಕೊಳಲಮ್ಮ ದೇವಿ ಪವಾಡನೇ ಇಲ್ಲಿ ಇಷ್ಟು ಜನ ಸೇರೋದಕ್ಕೆ ಇವತ್ತು ಕಾರಣ. ಏನೇ ಒಂದಿದ್ರೂ ನಮ್ಮ ಗುರುಗಳ ಆಶೀರ್ವಾದನೇ. ನಮ್ಮ ಗುರುಗಳು ಅಂದರೆ ಮಾತೃಶ್ರೀ ಅಮ್ಮನವ್ರು ಅಂದರೆ ಒಂಥರ ಗೋಮಾತೆ ಥರ. ಅವ್ರನ್ನ ನಾನು ಯಾವತ್ತಿದ್ರೂ ಗೋಮಾತೆಗೆ ಹೋಲ್ಸೋಕ್ಕೆ ಇಷ್ಟಪಡ್ತೀನಿ. ನಾನು 8 ವರ್ಷದ ಹುಡುಗನಿಗೆ ಇಲ್ಲಿ ಬಂದಿದ್ದು. ಇಲ್ಲಿ ಸುಮಾರು ಶ್ರೀ ಆದಿಶಕ್ತಿ ಕೋಳಲಮ್ಮ ದೇವಿ, ಮುನೇಶ್ವರ ಸ್ವಾಮಿ ಹಾಗೂ ಅಕ್ಕ ದೇವತೆಯರ ಸುಮಾರು 22ನೇ ವರ್ಷದ ಜಾತ್ರಾ ಕಾರ್ಯಕ್ರಮ ಇದು. ಸುಮಾರು 22 ವರ್ಷದಿಂದನೂ ತುಂಬ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇದೆ. ತುಂಬ ವರ್ಷದಲ್ಲಿ ತುಂಬ ಅನೇಕ ಕಾರ್ಯಕ್ರಮಗಳನ್ನು ತುಂಬ ಅದ್ಧೂರಿಯಾಗಿ ಶ್ರೀಧರಮ್ಮನವರ ಆಶೀರ್ವಾದಗಳಿಂದ ತುಂಬ ಅದ್ಧೂರಿಯಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ದಸರಾ ಆಗಲಿ, ತೆಪ್ಪೋತ್ಸವ ಆಗಲಿ, ಜಾತ್ರೆ ಆಗಲಿ ತುಂಬ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳ ಆಶೀರ್ವಾದಗಳಿಂದ ನಾವು ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಅಮ್ಮನವ್ರನ್ನ ನೆನೆಸ್ಕೊಂಡು ಹೋಗ್ತಾ ಇದ್ರೆ, ಆದರೆ ಅವ್ರನ್ನ ನೆನೆಸ್ಕೊಂಡು ಏನು ನಿಮ್ಮ ಮಾರ್ಗದರ್ಶನ ಅದ್ರ ಬಗ್ಗೆ ಹೇಳಿ ಸರ್. ಅವ್ರ ಬಗ್ಗೆ ಹೇಳೋಕ್ಕೆ ನಮಗೆ ಮಾತು ಬರಲ್ಲ ಸರ್. ಎಲ್ಲ ಅವರೇ. ನಾವು ಇಲ್ಲಿ ಎಲ್ಲ ಭಕ್ತಾದಿಗಳು ಯಾರನ್ನೂ ಕೇಳಿದ್ರು ಕೂಡ ನಿಮ್ಗೆ ಅದೇ ಹೇಳ್ತಾರೆ. ನಾವು ಅವ್ರ ಮಾರ್ಗದರ್ಶನದಿಂದ ನಾವು ಇಲ್ಲಿ ಇಷ್ಟುವರೆಗೂ ಬೆಳೆದಿದ್ದೀವಿ. ಇನ್ನೂ ನಮ್ಮನ್ನ ಕೈಲಾದಷ್ಟು ಸೇವೆ ಮಾಡ್ತಿದ್ದೀವಿ. ಇನ್ನೂ ಶ್ರೀಧರಮ್ಮನವರ ಆಶೀರ್ವಾದ, ನಮ್ಮ ನಂಬಿರೋಂಥ ಕೋಳಲಮ್ಮನ ಆಶೀರ್ವಾದದಿಂದ ನಾವು ಇಷ್ಟು ಬೆಳೆದಿದ್ದೀವಿ. ನಮ್ಮ ಎಲ್ಲ ಭಕ್ತವೃಂದನೂ ಕೂಡ ಅವ್ರನ್ನ ನಂಬಿಕೊಂಡು ಅವ್ರ ಮಾರ್ಗದರ್ಶನದಿಗೆ ಪ್ರತಿದಿನ ನಡೆಯುತ್ತಾರೆ ಸರ್. ಇವತ್ತು ಶ್ರೀ ಅಮ್ಮನವರ 22ನೇ ವರ್ಷ ಬೃಹತ್ ಹೂವಿನ ಕರಗ ಮಹೋತ್ಸವ. ನಾಳೆ ಅಮ್ಮನವರ ದೀಪೋತ್ಸವ ಇದೆ. ಅಕ್ಕನವರ ಬೆಳಗ್ಗೆ 7ವರೆಗೆ ಅಕ್ಕನವರ ದೀಪೋತ್ಸವ ಇದೆ. ಮಧ್ಯಾಹ್ನ 11 ಗಂಟೆಗೆ ಅಮ್ಮನವರ ದೀಪೋತ್ಸವ ಇದೆ. ಅಗ್ನಿಕುಂಡ ಪ್ರವೇಶ ಇದೆ. ಚಂಡಿಕಾ ವಾದ್ಯ. ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಚಂಡಿಕಾ ವಾದ್ಯ ಇದೆ, ಮತ್ತು ಡೊಳ್ಳು ಕುಣಿತ ಇದೆ. ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಷ್ಟೊಂದು ತಾಯಿ ಮಹಿಮೆ ಸರ್. ತಾಯಿ ನಂಬಿದಕ್ಕೆ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಆಯಿತಾ. ತಾಯಿ ಮಹಿಮೆ ಹೇಳೋಕ್ಕಾಗಲ್ಲ ಸರ್. ಅದರಿಂದನೇ ಇಷ್ಟು ಜನ ಹೊರ ರಾಜ್ಯಗಳಿಂದ, ಬೇರೆ ಸ್ಟೇಟ್ಗಳಿಂದ, ತುಂಬ ಕಡೆಯಿಂದ ಜನ ಬರ್ತಾರೆ. ನಾವು ಸುಮಾರು ಒಂದು 20 ವರ್ಷದಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ. ಮುಂಚೆಯಿಂದ ನಡೀತಾ ಇತ್ತು ದೇವಸ್ಥಾನ. ಆದರೆ ನಾವು ಇಲ್ಲಿಗೆ ಬಂದಮೇಲೆ ನಾವು ಮನೆಯಲ್ಲಿ ಒಂದು ಹೊತ್ತು ತಿನ್ನೋಕ್ಕೆ ಕೂಡ ಊಟಕ್ಕೆ ಇರಿಲ್ಲ. ಇಲ್ಲಿಗೆ ಬಂದಮೇಲೆ ಒಂದು 4 ಕಾಲಕ್ಕೂ ಕೊಡೋಷ್ಟು ಶಕ್ತಿ ಕೊಟ್ಟವಳೆ. ಈ ನಮಗೆ 2 ಮನೆ ಇದ್ದಂಗೆ. ಒಂದು ಮನೆ ಬಂದು ನಮ್ಮ ತಾಯಿ ಮನೆ, ಇನ್ನೊಂದು ನಮ್ದು 2ನೇ ತಾಯಿ ಅಂದರೆ ಇದೇ ಮನೆಯೇ. ನಾವು ಇಷ್ಟು ಜನ ನಮ್ಮ ತಾಯಿ ಒಂದು ತಾಯಿ ಮಕ್ಕಳಿದ್ದಂತೆ. ನಾವು ಏನೇ ಕಾರ್ಯಕ್ರಮ ನಡೀಲಿ, ಒಂದು ತಿಂಗಳಲ್ಲಿ ಅಮಾವಾಸ್ಯೆ ಆಗ್ಬೋದು, ಒಂದು ನವರಾತ್ರಿ ಆಗ್ಬೋದು, ಒಂದು ನವರಾತ್ರಿ ಆಗ್ಬೋದು, ಒಂದು ವರಲಕ್ಷ್ಮಿ ಆಗ್ಬೋದು, ಇಲ್ಲಿ ಏನೇ ಒಂದು ಪ್ರತಿಯೊಂದು ಫಂಕ್ಷನ್ ನಡೆದ್ರೂ ನಾವು ಇದೇ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಮ್ಮನವ್ರು ಮುಂಚೆ ಯಾವ ಥರ ನಡೀತಾ ಇದ್ರೋ ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನಷ್ಟು ಜನ ಸೇರಬೇಕು ಅಂತ ನಮಗೂ ಆಸಕ್ತಿ ಐತೆ. ನಾವು ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲೇ ಅಂತಲ್ಲ, ಶಿವರಾತ್ರಿ ಕಡಪ ಅಂತ ಇದು ಐತೆ, ಅಲ್ಲಿ ಹೋಗ್ತೀರಿ. ಅಲ್ಲಿ ಅಮ್ಮನ ಹೆಸರು ಬಹಳ ಇಂಪ್ರೂವ್ಮೆಂಟ್ ಮಾಡಿದ್ದೀರಿ. ಇದೇ ಥರ ಇಂಪ್ರೂವ್ಮೆಂಟ್ ಮಾಡಬೇಕು, ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕಂತ ಆ ಅಮ್ಮನವ್ರ ಆಶೀರ್ವಾದ. ಅಂದರೆ ನಮ್ಮ ತಾಯಿ ಶ್ರೀ ಮಾತೃಸ್ವರೂಪಿಣಿ ಅಮ್ಮನವರು ನಮ್ಮ 2ನೇ ತಾಯಿ. ಆಮೇಲೆ ಇವ್ರ ಆಶೀರ್ವಾದದಿಂದ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕಂತ ಬಹಳ ಆಸೆ ಐತೆ. ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಇದೇ ಥರ ನಡ್ಸ್ಕೊಂಡು ಹೋಗ್ಬೇಕಂತ ಇಲ್ಲಿರೋ ಮಕ್ಕಳೆಲ್ಲನೂ ಶ್ರಮ ಪಡ್ತಾ ಇದ್ದೀರಿ. ನಾನು 9 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ. ನನಗೆ ಆ ತಾಯಿ ಒಂದು ದೊಡ್ಡ ಮಟ್ಟದಲ್ಲಿ ನನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಈ ಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ ನಾನು ತುಂಬ ಬಡವ, ತುಂಬ ಹೀನಾಯ ಇದ್ವಿ. ಇಲ್ಲಿಗೆ ಬಂದ ಮೇಲೆ ಒಂದು ಸ್ಥಾನಕ್ಕೆ ಹೋಗಿದ್ದೀವಿ. ಏನಂದ್ರೆ ಆ ತಾಯಿ ಮಹಿಮೆ. ಆ ತಾಯಿ ನಂಬಿ ಸಾಕ್ಷಾತ್ ಸಾವಿರಾರು ಜನ ಬಂದಿದ್ದಾರೆ, ನೀವೇ ನೋಡಿರ್ಬೋದು. ಆ ತಾಯಿ ಮಹಿಮೆಯಿಂದ ಎಲ್ಲರೂ ಚೆನ್ನಾಗಿರಲಿ. ಮತ್ತು ಇವತ್ತಿನ ವಿಶೇಷ ಏನಂದರೆ 22ನೇ ವರ್ಷದ ಬೃಹತ್ ಕರಗ ಮಹೋತ್ಸವ ನಡೀತಾ ಇದೆ. ನೀವು ನೋಡ್ದಂಗೆ ವೀರಗಾಸೆ ಇತ್ತು, ಡೊಳ್ಳು ಕುಣಿತ ಇದೆ, ಬೆಳಗ್ಗೆ ಮುಂಜಾನೆ ಅಗ್ನಿಕುಂಡ ಇದೆ, ಪಂಡಾಪುರ ಭಜನೆ ಇದೆ, ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ. ಇಲ್ಲ ಸರ್, ಒಬ್ಬರು ಬೆಂಗಳೂರವ್ರು ಇದ್ದಾರೆ, ಆಂಧ್ರ ಇದ್ದಾರೆ, ಹೊರ ರಾಜ್ಯದವ್ರು ಇದ್ದಾರೆ, ಅಕ್ಕಪಕ್ಕ ಜಿಲ್ಲೆಯವರು ಇದ್ದಾರೆ, ಅಕ್ಕಪಕ್ಕ ತಾಲೂಕಿನವ್ರು ಇದ್ದಾರೆ. ಎಲ್ಲ ತಾಯಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಒಂದು ಅಣ್ತಮ್ಮ ಥರ ನಾವು ಇಲ್ಲಿ ಸಂಸ್ಥೆ ಈ ಸ್ಥಾನದಲ್ಲಿ ಒಂದು ಸೇವೆ ಮಾಡ್ತಾ ಇದ್ದೀವಿ ಸರ್. ನಾವು ಎಲ್ಲ ಭಕ್ತಾದಿಗಳು ಬನ್ನಿರಿ,
ನಿಮ್ಮ ಕಷ್ಟ ಕಾರ್ಪಣ್ಯಗಳು ತಾಯಿಗೆ ಹೇಳಿ, ತಾಯಿ ಪರಿಹಾರ ಮಾಡ್ತಾರೆ, ಆ ತಾಯಿ ನಂಬಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.